ಒಳ್ಳೆ ಗ್ಯಾಪ್ ಗ್ಯಾಪಲ್ಲಿ ನೀರು ಸ್ವಲ್ಪ ಕಡಿಮೆನೆ ಏನೋ ಸ್ವಲ್ಪ ಮಳೆ ಬಿದ್ದರೆ ಸ್ವಲ್ಪ ರೀಚಾರ್ಜ್ ಆಗೋದಿಲ್ಲ, ಅಲ್ಲಿಗೆ ಬಂದು ಟಚ್ ಆಗ್ತಾ ಇದೆ. ಇದೊಂದು ಡೈರೆಕ್ಷನ್ ಇದೆ. ಅದು ಮಧ್ಯದಲ್ಲಿ ಸಣ್ಣ ಸಣ್ಣ ಗ್ಯಾಪ್ಗಳು ಸಿಗುತ್ತೆ. ಇದೆಲ್ಲ ಅಷ್ಟೇ ಎಫೆಕ್ಟ್ ಕಾಣಿಸ್ಕೊಳ್ತಾ ಇಲ್ಲ. ಇವಾಗ ಹಾಕಿರೋ ಬರಲಿ ಹೆಂಗೆ ಸಿಕ್ಕಿದ್ಯೋ ಆ ಥರ ಸಣ್ಣ ಸಣ್ಣಗಳು ಸಿಗುತ್ತೆ ಅದೆಲ್ಲ. ಮೇನ್ ಲೈನ್ ಇದೆ, ಇದು ಸ್ವಲ್ಪ ನೀರಿದೆ. ಇದರಲ್ಲೇ ಸ್ವಲ್ಪ ನೀರು ಕಾಣಿಸ್ತಾ ಇರುತ್ತೆ, ಇದರಲ್ಲೇ ಸ್ವಲ್ಪ ನೀರಿದೆ. ಇದೇ ಮೇನ್ ಲೈನ್ ನಿಮಗೆ. ಹೌದು, ಇಲ್ಲಿ ಹಾಕಿ 1 ಇಂಚ್ ಬರುತ್ತೆ. ಇದೇ ಜಾಗ. 2 ಲೈನ್ ಬಂದು ಇಲ್ಲೇ ಕೊಡ್ತಾ ಇದೆ. ಸಮಯ ಅವ್ರು ಹೇಳ್ತಾರದು ಏನು ಗೊತ್ತಪ್ಪ, ಗ್ಯಾಪ್ ಸಿಗುತ್ತೆ, ಬೋರಲ್ಲಿ ಬರಲ್ಲ, ಪಾಯಿಂಟ್ ಆಗುವಾಗ ಬರಲ್ಲ. ಅದೇನು ಗೊತ್ತಾ, ಒಂದು ನೀರು ಸಿಕ್ಕಿದ್ರೂ ನಾವು ಬಿಟ್ಟು ಇದಿರ್ತದಲ್ಲ, ಈ ಬೀಟಲ್ಲಿ ಸ್ಟೋರೇಜ್ ಆಗ್ತದೆ, ಸ್ಟೋರೇಜ್ ಆಗ್ತದೆ. ಇದೊಂದು ಲೈನ್, ಇದು ಸ್ವಲ್ಪ ರನ್ನಿಂಗ್ ಸೋರ್ಸ್ ಚೆನ್ನಾಗಿದೆ ಈ ಡೈರೆಕ್ಷನ್. ಇದು ಲೈನ್ ಇದೆ, ಇದು ಲೈನ್ ಇದೆ. ರಿಯಾಕ್ಷನ್ ಡಿಫ್ರೆಂಟ್. ಇದೇ ಪಾಯಿಂಟ್, ಇದೇ ಪಾಯಿಂಟ್. ಈ ಡೈರೆಕ್ಷನ್ ಇದೆಲ್ಲ, ಇದು ಸ್ವಲ್ಪ ವಾಟರ್ ಫ್ಲೋ ಇದೆ, ರನ್ನಿಂಗ್ ಸೋರ್ಸ್ ಇದೆ. ಇದು ಗ್ಯಾಪ್ಗಳಿದೆ, ಫ್ಲೋ ಕಾಣಿಸ್ಕೊಳ್ತಾ ಇಲ್ಲ, ಗ್ಯಾಪ್. ಮತ್ತು ಅದು ಮಧ್ಯದಲ್ಲಿ ಬೇರೆ ಬೇರೆ ಸಣ್ಣ 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 ಸಿಗ್ಬೋದು, ಅದು ನಮ್ಗೆ ಕಾಣಿಸ್ತಾ ಇಲ್ಲ. ಬಟ್ ಎರಡೇ ಗ್ಯಾಪೇ ನಮ್ಗೆ ಮೆನ್ಷನ್ ಆಗ್ತದಿಲ್ಲ. 2 ಸೇರ್ಬೇಕಾದ್ರೆ ನಿಮ್ಗೆ 1 ಇಂಚ್ ಇರುತ್ತೆ. ಇದು 1400-450 ತನಕ ಮಾಡಿಸ್ಬೇಕಾಗುತ್ತೆ. 1000 ಮೇಲೆ ಅದ್ರ ಬದಲು ಅವನ್ನ ರೀಬರ್ನು ಮಾಡ್ಕೊಂಡು ಆ ಥರ ಮಾಡಿಸಿದ್ರೆ ಮಾಡಿಸಿ. ಬರೀ 1000 ಅಡಿಯಿಂದ ನೀರು ಬರುತ್ತೆ, ವೇಸ್ಟ್ ಅದು ಆಗ್ತದೆ. 1400-450 ತನಕ ಮಾಡಿಸ್ಕೊಂಡ್ರೆ ಅಟ್ಲೀಸ್ಟ್ ಮೋಟ್ರ್ ಕೆಳಗೆ ತನಕ 1 ಇಂಚಿನ ಕಮ್ಮಿ ಆಗ್ತಾ ಇರುತ್ತೆ ನೀರು, 1 ಇಂಚ್ ಬರ್ತಾ ಇರುತ್ತೆ. ಆದ್ಮೇಲೆ ಜಾಸ್ತಿ ಬಂದರೆ ನಿಮಗೆ ಏನು ಬೇಡ. ನಾನು ಬೇರೆ ಮೆಥಡಲ್ಲಿ ಚೆಕ್ ಮಾಡ್ತೀನಿ, ಚೆಕ್ ಮಾಡಿ ನಿಮಗೆ ರಿಸಲ್ಟ್ ಕೊಡ್ತೀನಿ. ಬಟ್ ಪಾಯಿಂಟ್ ಇದೆ, ಇದೇ ಪಾಯಿಂಟ್.